स्वागत है आपका बी न्यूज नेशन में। मैं हूं आबिद हुसैन शेख। बीजापुर जिला यूथ कांग्रेस कमेटी का विरोध प्रदर्शन। बीजेपी के राष्ट्र अध्यक्ष अमित शाह के बेटे जय शाह के खिलाफ भ्रष्टाचार का आरोप। आज बीजापुर डिस्ट्रिक्ट कांग्रेस यूथ कमेटी ने प्रतिभटन रैली करते हुए अमित शाह और उनके बेटे जय शाह के खिलाफ आरोप लगाया कि जय शाह की कंपनी टेम्पल एंटरप्राइजेस पिछले कई सालों से नुकसान में रहते हुए भी इस साल 80 करोड़ का मुनाफा कैसे हुआ। अमित शाह बीजेपी के राष्ट्रीय अध्यक्ष बनते ही उनके बेटे को गवर्नमेंट की तरफ से 10 करोड़ का लोन दिया गया, वो भी एक नुकसान में चल रही कंपनी को। इन तमाम घोटालों की जांच सीबीआई के जरिए करवाने की मांग करते हुए जिला अधिकारी को मनवी देकर अपना विरोध प्रदर्शन किया। भ्रष्ट अमित शाह भ्रष्ट बीजेपी सरकार के बीजेपी सरकार के ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರಿಗೆ ಜಯ ಶಹಾರ್ ಅವರು ತಮ್ಮ ಅಧಿಕಾರದ ದುರುಪಯೋಗ ಪಡೆದು ಏನು ಒಂದು 800 ಕೋಟಿ ರೂಪಾಯಿ ಹಗರಣವನ್ನು ಮಾಡಿದ್ದಾರೆ। ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಯುವ ಕಾಂಗ್ರೆಸ್ ಆದೇಶಿಸಿದಂತೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಆದೇಶಿಸಿದಂತೆ ಇಂದು ವಿಜಯಪುರ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಬಿಜೆಪಿ ಪಕ್ಷದ ಅಧ್ಯಕ್ಷರಾಗಿರುವ ಅಮಿತ್ ಶಾ ಅವರ ಚಿರಂಜೀವಿ ಜಯ ಶಾ ವಿರೋಧ ಇಂದು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಅವರು ಮಾಡಿದಂಥ ಕಾರ್ಯಕ್ಕೆ ನಾವು ಧಿಕ್ಕಾರವನ್ನು ಹಾಕಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗೆ ಇವತ್ತು ಮನವಿ ಸಲ್ಲಿಸ್ತಾ ಇದ್ದೇವೆ। ದೇಶಕ್ಕೆ ಆಡಳಿತ ಬಂದು ಅಚ್ಚೇ ದಿನ ಆಗಯ ಅಂತ ಹೇಳಿ ಗರೀಬಿ ಆಗಯ ಅಂತ ಹೇಳಿ ಜನರಿಗೆ ತೋರಿಸ್ತಾ ಇದೆ। ಏನು ಜನರಿಗೆ ಖುಷಿ ಭರವಸೆಗಳು ಕೊಡೋದ್ರ ಮೂಲಕ ಏನು ಪ್ರತಿಯೊಬ್ಬರ ಅಕೌಂಟಿಗೆ 16 ಲಕ್ಷ ಆಗ್ತೀವಿ ಅಂತ ಬಡ ಜನರಿಗೆ ಮೋಸವನ್ನು ಮಾಡಿ ಸುಮಾರು 3ನೇ ವರ್ಷದ ಆಡಳಿತದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುವ ಮುಖಂಡರ ಮೇಲೆ ಸಿಬಿಐ ದಾಳಿಯನ್ನು ಮಾಡ್ತಾ ಇದ್ದಾರೆ। ಇವತ್ತು ಅವರೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರೇ ಅವರ ಪುತ್ರ ನಾತಕ್ಕಂಥ ಜಯ ಶಾ ಅವರ ಮೇಲೆ ಅವರ ಕಂಪನಿಯ ಮೇಲೆ 80 ಕೋಟಿ ರೂಪಾಯಿಗಳನ್ನ ಒಂದು ಪ್ರಾಫಿಟ್ ಮಾಡುವ ಮೂಲಕ ಬೃಹತ್ತಾದಂಥ ಭ್ರಷ್ಟಾಚಾರಕ್ಕೆ ಅವರ ರಾಷ್ಟ್ರೀಯ ಅಧ್ಯಕ್ಷರೇ ಕಾರಣ ಆಗಿದ್ದಾರೆ। ಏನು ನರೇಂದ್ರ ಮೋದಿ ಅವರು ಪ್ರತಿ ಭಾಷಣದಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ತೀನಿ ಈ ದೇಶಕ್ಕೆ ಅಂತೇಳಿ ಸುಳ್ಳೇನು ಹೇಳಿದರು, ಇವತ್ತು ಅದಕ್ಕೆ ಮೂಲ ಕಾರಣೀಕೃತರ ಅಧ್ಯಕ್ಷಗೆ ಮೊದಲು ಚೀಮಾರಿಯನ್ನು ಹಾಕಬೇಕು, ಅವ್ರನ್ನ ಈ ಕೂಡಲೇ ಅವರ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ಆ ಬಿಜೆಪಿ ಮಾನವನ ಕಾಪಾಡಬೇಕು। ಇಲ್ಲಾಂದ್ರೆ ಇಡೀ ದೇಶದ ಜನತೆ ಕೊಟ್ಟಂಥ ಭರವಸೆ ನರೇಂದ್ರ ಮೋದಿ 121 ಕೋಟಿ ಜನರಿಗೂ ಕೂಡ ಮೋಸ ಮಾಡ್ದಂಗೆ ಆಗ್ತದೆ। और खबरों के लिए देखते रहिए बी न्यूज नेशन।